ಮಾರ್ಪಳ್ಳಿ ಮೀಡಿಯಾ ಯೂಟ್ಯೂಬ್ ಚಾನಲಿಗೆ ತಮ್ಮೆಲ್ಲರಿಗೂ ಆದರದ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ನಮ್ಮ ಶಿವಮೊಗ್ಗದ ವಿನೋಬನಗರದಲ್ಲಿರುವಂತಹ ಮಲೆನಾಡಿನ ಉತ್ಪನ್ನಗಳ ಸಂಕೀರ್ಣ ಮಲೆನಾಡು ಮಳಿಗೆ ಸೂಪರ್ ಬಜಾರ್, ಇದರ ಬಗ್ಗೆ ಒಂದು ಸಂಕ್ಷಿಪ್ತವಾದಂಥ ಮಾಹಿತಿಯನ್ನು ಸಲ್ಲಿಸೋದಕ್ಕೆ ನನಗೆ ಬಹಳ ಸಂತೋಷ ಆಗ್ತಾಯಿದೆ. ಸ್ನೇಹಿತರೆ, ವಿಪ್ರ ವಿವಿಧೋದ್ದೇಶ ಸೌಹಾರ್ದ ಸಹಕಾರಿ ಸಂಘ ನಿಯಮಿತ ಇವರು ಮಲೆನಾಡು ರೈತರು ಬೆಳೆದಂತಹ ಬೆಳೆಗೆ ಹಾಗೂ ಗೃಹ ಉತ್ಪನ್ನಗಳನ್ನು ಮಾರಾಟ ಮಾಡಲು ಮಾರುಕಟ್ಟೆಯಾಗಿ ಸಹಕಾರ ನೀಡುವ ಸದುದ್ದೇಶದಿಂದ 17 ವರ್ಷಗಳ ಹಿಂದೆಯೇ ತಾವು ನೋಡ್ತಾ ಇದ್ದೀರಲ್ಲ, ಶಿವಮೊಗ್ಗದ ವಿನೋಬನಗರದಲ್ಲಿ ಮಲೆನಾಡು ಮಳಿಗೆ ಸೂಪರ್ ಬಜಾರನ್ನು ಪ್ರಾರಂಭಿಸಿ ಇಂದು ಪ್ರತಿಷ್ಠಿತ ಮಾರುಕಟ್ಟೆಯಾಗಿ ಇದು ಬೆಳೆದು ಶಿವಮೊಗ್ಗದ ಜನರ ಮೆಚ್ಚುಗೆಗೆ ಪಾತ್ರವಾಗಿದೆ. ಆತ್ಮೀಯರೇ, ಸಹಕಾರ ಸಂಘಗಳ ಉದ್ದೇಶವೇ ರೈತರ ಹಿತದೃಷ್ಟಿ ಮತ್ತು ಗ್ರಾಹಕರ ಸೇವೆಯನ್ನು ಹೊಂದಿರುವಂತೆ ಇಲ್ಲಿನ ಮಲೆನಾಡು ಮಳಿಗೆಯಲ್ಲಿ ಮಲೆನಾಡಿನಲ್ಲಿ ರೈತರು ಬೆಳೆದಂತಹ ಬೆಳೆಗಳನ್ನು ಹಾಗೂ ನೂರಾರು ಗೃಹ ಕುಟುಂಬದವರು ಉತ್ಪಾದನೆ ಮಾಡಿದಂತಹ ನಾನಾ ರೀತಿಯ ಉತ್ಪನ್ನಗಳನ್ನು ಖರೀದಿಸಿ ಇಲ್ಲಿನ ಸೂಪರ್ ಬಜಾರ್ನಲ್ಲಿ ಕಡಿಮೆ ಮಾರ್ಜಿನ್ನಲ್ಲಿ ಮಾರಾಟ ಮಾಡಲಾಗುತ್ತಿದ್ದು, ಪ್ರತಿಷ್ಠಿತ ಇಂದು ಇದು ಮಾರುಕಟ್ಟೆಯಾಗಿ ಕಾರ್ಯನಿರ್ವಹಿಸುತ್ತಾ ಗ್ರಾಹಕರ ನಂಬಿಕೆಗೆ ಪಾತ್ರವಾಗಿದೆ. ವ್ಯವಹಾರಕ್ಕಿಂತ ಗ್ರಾಹಕರ ಸೇವೆಗೆ ಒತ್ತು ನೀಡಲಾಗಿದೆ. ಪ್ರಮುಖವಾಗಿ ಇಲ್ಲಿ ಎಲ್ಲ ರೀತಿಯ ಗುಣಮಟ್ಟದ ಸಾಮಗ್ರಿಗಳನ್ನು ರಿಯಾಯಿತಿ ದರದಲ್ಲಿ ಮಾರಾಟ ಮಾಡ್ತಾ ಇರೋದ್ರಿಂದ ಈ ಮಲೆನಾಡು ಮಳಿಗೆ ಹೆಚ್ಚು ಜನಪ್ರಿಯವಾಗಿದೆ. ಮಲೆನಾಡು ಮಳಿಗೆಯ ಸೂಪರ್ ಬಜಾರು ಒಂದು ಸಂಕೀರ್ಣ ಮಾರಾಟದ ಮಳಿಗೆಯಾಗಿದ್ದು, ಇಲ್ಲಿ ಮಲೆನಾಡಿನ ಜೇನುತುಪ್ಪ, ಜೋನಿ ಬೆಲ್ಲ, ಸಾವಯವ ವಸ್ತುಗಳು, ಅದರೊಂದಿಗೆ ನೂರಾರು ಮಲೆನಾಡಿನ ಪ್ರಸಿದ್ಧ ಗೃಹ ಕೈಗಾರಿಕೆಯಲ್ಲಿ ತಯಾರಿಸಿದ ಹಪ್ಪಳ, ಸಂಡಿಗೆ, ಕಷಾಯ ಪುಡಿ, ಆಯುರ್ವೇದದ ಔಷಧಿಗಳು ಹಾಗೂ ಶಾಲಾ ಮಕ್ಕಳಿಗೆ ಬೇಕಾದಂಥ ಸಾಮಗ್ರಿಗಳು, ಜೊತೆಗೆ ಸಾವಯವ ಭತ್ತದ ಖರೀದಿಯಿಂದ ಮಾಡಿದ 11 ಬಗೆಯ ಅಕ್ಕಿಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಮಾರಾಟ ಮಾಡುತ್ತಿರುವುದು ಜನರ ಮೆಚ್ಚುಗೆಗೆ ಪಾತ್ರವಾಗಿದೆ. ಈ ಮಳಿಗೆಯಲ್ಲಿ ಯಾವುದೇ ವಸ್ತುಗಳು ಸಿಗೋದಿಲ್ಲ ಅನ್ನೋ ಹಾಗೆ ಇಲ್ಲ. ಮಾರಾಟ ಮಾಡುವ ಎಲ್ಲ ಐಟಮ್ಗಳು ಗುಣಮಟ್ಟದಿಂದ ಕೂಡಿದ್ದಾಗಿದ್ದು, ಅನೇಕ ರೀತಿಯ ಆಯುರ್ವೇದ ಪುಡಿಗಳು, ಕುರುಕಲು ತಿಂಡಿಗಳು, ಔಷಧಿಗಳು, ವಿಶೇಷವಾಗಿ ಕೇಶದ ಸಮೃದ್ಧಿಗಾಗಿ ಮಾರುಕಟ್ಟೆಗೆ ಬಂದಿರುವ ಕೇಶಸಿದ್ಧಿ ತೈಲ ಇಲ್ಲಿ ದೊರೆಯುತ್ತೆ. ಕೇಶಸಿದ್ಧಿ ತೈಲವನ್ನು ಉಪಯೋಗಿಸಿದ ಅನೇಕ ಗ್ರಾಹಕರು ಹೆಚ್ಚೆಚ್ಚು ಖರೀದಿ ಮಾಡ್ತಾ ಇದ್ದಾರೆ. ಹೀಗಾಗಿ ಹೊಸ ಉತ್ತಮ ಪ್ರಾಡಕ್ಟ್ಗಳನ್ನು ಪ್ರಚಾರ ಮಾಡಿ ಪ್ರೋತ್ಸಾಹ ನೀಡ್ತಾ ಇದ್ದಾರೆ. ಜೊತೆಗೆ ಅನೇಕ ಕಂಪನಿಯ ಕೊಬ್ಬರಿ ಎಣ್ಣೆ, ದೀಪದ ಎಣ್ಣೆ ಇತ್ಯಾದಿಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ದೊರಕತ್ತೆ. ಸ್ನೇಹಿತರೆ, ವಿಪ್ರ ವಿವಿಧೋದ್ದೇಶ ಸೌಹಾರ್ದ ಸಹಕಾರಿ ಸಂಘ ಇದೆಯಲ್ಲ, ಮಲೆನಾಡಿನ ಸೂಪರ್ ಬಜಾರ್ನಲ್ಲಿ 4000ಕ್ಕಿಂತಲೂ ಹೆಚ್ಚಿನ ಐಟಮ್ಗಳನ್ನು ಇಲ್ಲಿ ಇಟ್ಟಿರೋದು ವಿಶೇಷವಾಗಿದೆ. ಸ್ನೇಹಿತರೆ, ಅಲ್ಲದೇ ಪರಿಸರ ಪ್ರೇಮಿಗಳಿಗೆ ಫಲವತ್ತಾದಂಥ ಕೆಂಪು ಮಣ್ಣು, ಎರೆಹುಳ ಗೊಬ್ಬರ ಇವು ಎಲ್ಲವೂ ಸಹ ಇಲ್ಲಿ ದೊರಕತ್ತೆ. ಸ್ನೇಹಿತರೆ, ಮಲೆನಾಡಿನ ಉತ್ಪನ್ನಗಳ ಜೊತೆಗೆ ಇಲ್ಲಿಯ ಸೂಪರ್ ಬಜಾರ್ನಲ್ಲಿ ಪರಿಸರ ಸ್ನೇಹಿಯಾಗಿ ತಾವು ನೋಡಿದ್ರಿ, ಗಿಡ ಸಸ್ಯಗಳಿಗೆ ಯೋಗ್ಯ ಮಣ್ಣು, ಸಾವಯವ ಗೊಬ್ಬರ, ಪಾಟು ಎಲ್ಲ ದೊರಕತ್ತೆ. ಸ್ನೇಹಿತರೆ, ಹೀಗೆ ಎಲ್ಲ ರೀತಿಯ ವಸ್ತುಗಳು ಒಂದೇ ಸೂರಿನಡಿಯಲ್ಲಿ ಜನರಿಗೆ ಸಿಗುವರೆ. ಈಗ ನಾನು ಶಿವಮೊಗ್ಗ ನಗರದ ವಿನೋಬನಗರದಲ್ಲಿರುವಂತಹ ಮಲೆನಾಡು ಮಳಿಗೆ ಅಂದರೆ ವಿಪ್ರ ವಿವಿಧೋದ್ದೇಶ ಸಹಕಾರ ಸಂಘ ಇವರ ಮಳಿಗೆಗೆ ಬಂದಿದ್ದೇನೆ. ಇದು ಬಹಳ ನಮ್ಮ ಶಿವಮೊಗ್ಗ ನಗರದಲ್ಲಿ ಪ್ರಖ್ಯಾತಿ ಹೊಂದಿರುವಂತಹ ಎಲ್ಲ ರೀತಿಯ ದಿನಸಿ ವಸ್ತುಗಳಿಂದ ಹಿಡಿದು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತಹ ಪುಸ್ತಕಗಳು ಅಷ್ಟೇ ಅಲ್ಲ, ಮಲೆನಾಡಿನಲ್ಲಿ ಉತ್ಪನ್ನವಾಗುವಂತಹ ವಸ್ತುಗಳು ಸಹ ಇಲ್ಲಿ ಲಭ್ಯವಾಗುವಂಥದ್ದು. ಈ ಮಳಿಗೆಗೆ ನೀವು ಭೇಟಿ ಕೊಟ್ಟರೆ ಇಲ್ಲಿ ಏನೂ ಇಲ್ಲ ಅನ್ನೋ ಹಾಗೆ ಇಲ್ಲ. ಎಲ್ಲ ರೀತಿಯ ವಸ್ತುಗಳು ಸಹ ಈ ಮಳಿಗೆಯಲ್ಲಿ ಸಿಗುವಂಥದ್ದು ನಮ್ಮ ಗ್ರಾಹಕರಿಗೆ ಸಿಕ್ಕಿರುವಂಥ ಒಂದು ಸೌಲಭ್ಯ. ಈಗ ನಾನು ಇಲ್ಲಿನ ಕಾರ್ಯದರ್ಶಿಗಳಾದಂಥ ಶ್ರೀನಿವಾಸ ಮೂರ್ತಿ ಅವ್ರನ್ನ ಮಾತಾಡಿಸ್ತಾ ಇದ್ದೇನೆ. ಸರ್, ಈ ಮಳಿಗೆ
ಯಾವಾಗ ಪ್ರಾರಂಭ ಆಯಿತು, ಇದರ ಉದ್ದೇಶ ಏನು, ನಮ್ಮ ಗ್ರಾಹಕರಿಗೆ ಇಲ್ಲಿ ಏನು ಸವಲತ್ತು ಸಿಗಬಹುದು ಅನ್ನೋದನ್ನು ಸಂಕ್ಷಿಪ್ತವಾಗಿ ಹೇಳ್ತೀರಾ? ಎಲ್ರಿಗೂ ನಮಸ್ಕಾರ. ನಮ್ಮದು ವಿಪ್ರ ಸೌಹಾರ್ದ ಸಹಕಾರಿ ಅಂಥೇಳಿ, ಇದರ ನಮ್ಮ ಸಂಘದ ಕೆಳಗೆ 5 ಬ್ಯಾಂಕಿಂಗ್ ಬ್ರ್ಯಾಂಚಸ್ಸು, 3 ಅಡಿಕೆ ಮಂಡಿ ಇದೆ. ಹಾಗೆ ಈ ಮಲೆನಾಡು ಮಳಿಗೆ ಸೂಪರ್ ಬಜಾರ್ ಅಂತ ಹೇಳಿ ಕಳೆದ 17 ವರ್ಷಗಳಿಂದ ಶಿವಮೊಗ್ಗದಲ್ಲಿ ಕಾರ್ಯಪ್ರವೃತ್ತವಾಗಿದೆ. ವಿನೋಬ್ ನಗರದಲ್ಲಿರ್ತಕ್ಕಂತಹ ಎಲ್ಲರಿಗೂ ಇದು ಚಿರಪರಿಚಿತವಾಗಿದೆ. ಹೆಸರೇ ಹೇಳೋ ಹಾಗೆ ಮಲೆನಾಡು ಮಳಿಗೆ, ಮಲೆನಾಡಿನಲ್ಲಿ ಏನು ಪ್ರಖ್ಯಾತಿ ಇದೆ ಅದು ಕುರುಕುಲ ತಿಂಡಿಗಳಿರ್ಬೋದು, ನಾವು ಪ್ರತಿನಿತ್ಯ ಉಪಯೋಗಿಸ್ತಕ್ಕಂತಹ ಮಲೆನಾಡಿನ ಅಕ್ಕಿ ಇರ್ಬೋದು, ಅಥವಾ ತೀರಾ ಮಲೆನಾಡು ಪ್ರದೇಶಗಳಲ್ಲಿ ಬೆಳೀತಾ ಇರ್ತಕ್ಕಂತಹ ದಾಲ್ಚಿನ್ನಿ, ಜೀರಿಗೆ ಮೆಣಸು ಮುಂತಾದ ಅನೇಕ ಸಾಂಬಾರ ಪದಾರ್ಥಗಳಿರ್ಬೋದು, ಎಲ್ಲದನ್ನು ಸಹ ಒಂದೇ ಸೂರಿನ ಅಡಿಯಲ್ಲಿ ಸಿಕ್ಕಬೇಕು ಅಂತಕ್ಕಂಥ ಒಂದು ದೃಷ್ಟಿಯಿಂದ ಈ ಮಲೆನಾಡು ಮಳಿಗೆಯನ್ನು 17 ವರ್ಷಗಳ ಹಿಂದೆ ಪ್ರಾರಂಭವಾಯಿತು. ಇಲ್ಲಿ ನಾವು ಲಾಭಕ್ಕಿಂತ ಹೆಚ್ಚಾಗಿ ನಮ್ಮ ಗ್ರಾಹಕರಿಗೆ ಅತ್ಯಂತ ಉತ್ತಮವಾದಂತಹ ಪದಾರ್ಥಗಳು ಸಿಕ್ಕಬೇಕು, ಅಷ್ಟೇ ಅಲ್ಲ ಆದಷ್ಟು ಕಡಿಮೆ ರೇಟ್ನಲ್ಲಿ ಸಿಕ್ಕಬೇಕಂತಕ್ಕಂಥ ಒಂದು ಧ್ಯೇಯದಿಂದ ನಾವು ಈ ಮಳಿಗೆಯನ್ನು ಪ್ರಾರಂಭ ಮಾಡಿದ್ವಿ. ಅದೇ ಒಂದು ಆಶಯದೊಂದಿಗೆ ಈ ಮಳಿಗೆಯನ್ನು ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದೇವೆ. ಮಲೆನಾಡು ಮಳಿಗೆ ಅಂದ ಕೂಡಲೇ ಗೊತ್ತಾಗ್ತದೆ ಏನು ಪ್ರಾಯಶಃ ಕೆಲವೊಂದು ಪದಾರ್ಥಗಳಿಗೆ ಮಾತ್ರ ಸೀಮಿತವಾಗಿರ್ಬೋದು ಅಂತ. ಹಾಗೇನಿಲ್ಲ, ನಾವು ಹೆಚ್ಚಿನ ಒಂದು ಪ್ರಾಮುಖ್ಯತೆಯನ್ನು ಇಲ್ಲಿ ಮಲೆನಾಡಿನ ಮನೆಗಳಲ್ಲಿ ಮಾಡ್ತಕ್ಕಂತಹ ಏನು ಪದಾರ್ಥಗಳಿದ್ದಾವೆ, ಕಾಂಡಿಮೆಂಟ್ಸ್ ಅಂತ ಹೇಳ್ಬೋದು, ಅವುಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಿದರೂ ಸಹ ದೊಡ್ಡ ದೊಡ್ಡ ಕಾರ್ಖಾನೆಗಳಲ್ಲಿ ತಯಾರಾಗ್ತಕ್ಕಂತಹ ಪ್ಲ್ಯಾಸ್ಟಿಕ್ನ ವಸ್ತುಗಳು ಮತ್ತು ಬಟ್ಟೆಯ ವಸ್ತುಗಳು, ಸೀರೆ, ಹೆಣ್ಣುಮಕ್ಕಳಿಗೆ ಬೇಕಾಗ್ತಕ್ಕಂತಹ ರೆಡಿಮೇಡ್ ಡ್ರೆಸ್ಗಳು ಎಲ್ಲದನ್ನು ಒಂದೇ ಸೂರಿನಡಿಯಲ್ಲಿ ಸಿಗ್ತಕ್ಕಂತಹ ಒಂದು ಸೌಲಭ್ಯವನ್ನು ನಾವು ಇಲ್ಲಿ ಕೊಡ್ತಾ ಇದ್ದೇವೆ. ನಮ್ಮಲ್ಲಿ ಅಕ್ಕಿಗಳೇ ಒಂದು 12-13 ಬಗೆಯ ಅಕ್ಕಿಗಳಿದ್ದಾವೆ. ಜೊತೆಗೆ ಎಲ್ಲ ಸಾಂಬಾರು ಪದಾರ್ಥಗಳು, ತೊಗರಿಬೇಳೆ ಮತ್ತು ಅಕ್ಕಿ ಹಿಟ್ಟು, ಗೋಧಿ ಹಿಟ್ಟು, ಮೆಂತ್ಯ ಹಿಟ್ಟು ಪ್ರತಿಯೊಂದು ಸಹ ನಮ್ಮಲ್ಲಿ ಸಿಗ್ತವೆ. ನಮ್ಮದೇ ಆಗಿರ್ತಕ್ಕಂಥ ಹಿಟ್ಟಿನ ಗಿರಣಿ ಇದೆ. ಅತ್ಯಂತ ಉತ್ತಮವಾದಂತಹ ಈ ಹಿಟ್ಟುಗಳನ್ನು ನಾವೇ ತಯಾರು ಮಾಡಿ ಅದನ್ನು ನುರಿತ ಕೆಲಸಗಾರರಿಂದ ಅದನ್ನು ಕ್ಲೀನ್ ಮಾಡಿಸಿ ಜನಗಳಿಗೆ ಸಪ್ಲೈ ಮಾಡ್ತಕ್ಕಂತಹ ಒಂದು ವ್ಯವಸ್ಥೆಯನ್ನು ನಾವು ಹೊಂದಿದ್ದೇವೆ. ಮಲೆನಾಡು ಅಂತ ಹೇಳಿದ ಕೂಡ ನಮಗೆ ಬರ್ತಕ್ಕಂಥ ಜ್ಞಾಪಕ ಮಳೆಗಾಲದಲ್ಲಿ ಹೆಚ್ಚು ಖುಷಿಯಾಗಿರ್ಬೇಕಂತೇಳಿ ಭಾಳ ಹಿಂದೆ ಏನು ಮಾಡ್ತಾಯಿದ್ರು ಅಂತ ಹೇಳಿದ್ರೆ ಮನೆಗಳಲ್ಲಿ ಹಪ್ಪಳ ಸಂಡಿಗೆಗಳನ್ನೆಲ್ಲ ಮಾಡ್ತಾಯಿದ್ರು. ಈಗ ಅದನ್ನು ಮನೆಯಲ್ಲಿ ಮಾಡೋದು ಕಷ್ಟ ಈಗ. ಆದರೆ ಆ ಒಂದು ಪದಾರ್ಥಗಳು ನಮ್ಮ ಎಲ್ಲ ಜನಗಳಿಗೆ ಸಿಕ್ಕಬೇಕಂತ ಹೇಳಿ ಇಂಥ ಎಲ್ಲ ಪದಾರ್ಥಗಳನ್ನು ನಾವಿಲ್ಲಿ ಇಡ್ತಾ ಇದ್ದೇವೆ. ನಮ್ಮಲ್ಲಿ ಕಾಂಡಿಮೆಂಟ್ಸೇ ಸುಮಾರು 70-80 ಬಗೆಯ ಕಾಂಡಿಮೆಂಟ್ಸ್ ಇದ್ದಾವೆ. ಹಪ್ಪಳಗಳೇ ಸುಮಾರು ಒಂದು 30-40 ಬಗೆಯ ಹಪ್ಪಳಗಳಿದ್ದಾವೆ. ಉಪ್ಪಿನಕಾಯಿಗಳಂತೂ ಲೆಕ್ಕವೇ ಇರಲಿಲ್ಲ, ಅಷ್ಟಿದ್ದಾವೆ. ಬೇರೆ ಬೇರೆ ಕಂಪನಿಯವರು, ಬೇರೆ ಬೇರೆ ಊರಿನವರು, ಬೇರೆ ಬೇರೆ ತರಹದ ಮಿಡಿಗಳು, ಮಾವಿನ ಮಿಡಿಗಳಲ್ಲಿ ಅಪ್ಪೆ ಮಿಡಿ, ಜೀರಿಗೆ ಮಿಡಿ ಇರ್ಬೋದು. ಮನೆಯಲ್ಲಿ ಮಕ್ಕಳಿಗೆ ಖುಷಿ ಆಗಬೇಕಂತೇಳಿ ಖಾರವೇ ಹಾಕಿಲ್ಲದೆ ಇರತಕ್ಕಂತಹ ಬರೀ ಪ್ಲೈನ್ ಮಿಡಿ ಅಂತ ಹೇಳ್ತೀವಿ, ಅದರಿಂದ ಹಿಡಿದು ಪ್ರತಿಯೊಂದೂ ಸಹ ಸಿಗ್ತಕ್ಕಂಥ ಒಂದು ವ್ಯವಸ್ಥೆ ಇದೆ. ಉತ್ತರ ಕರ್ನಾಟಕದ ಪ್ರಸಿದ್ಧವಾಗಿರ್ತಕ್ಕಂತಹ ಜಡೆ ನೀರುಳ್ಳಿಯೂ ಸಹ ನಮ್ಮಲ್ಲಿ ದೊರೆಯುತ್ತೆ. ಗಾಣದಲ್ಲಿ ತೆಗೆದಂತಹ ಕೊಬ್ಬರಿ ಎಣ್ಣೆ, ಶೇಂಗಾ ಎಣ್ಣೆ, ಎಲ್ಲ ಎಣ್ಣೆಗಳು ಸಹ ಸಿಗ್ತವೆ. ಎಲ್ಲವೂ ಸಹ ಲೋಕೋ ಭಿನ್ನ ರುಚಿ ಅಂತ ಹೇಳೋ ಹಾಗೆ ಕೆಲವರಿಗೆ ಬೇರೆ ಬೇರೆ ಕಂಪ್ನಿಗಳಿಂದ ತಯಾರಾಗಿರ್ತಕ್ಕಂತಹ ಎಣ್ಣೆಗಳಿರ್ಬೋದು, ದೀಪದ ಎಣ್ಣೆಗಳಿರ್ಬೋದು, ಎಲ್ಲವೂ ಸಿಗ್ತವೆ. ಹಾಗಾಗಿ ಎಲ್ಲವನ್ನೂ ಸಹ ನಾವು ಒಂದೇ ಸೂರಿನಡಿ ಸಿಗ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇವೆ. ಹಾಗೆ ಆರೋಗ್ಯವರ್ಧಕ ತೈಲಗಳು, ಅಮೃತ ನೋನಿ ಇರ್ಬೋದು, ಅಲ್ಲಿಂದ ಹಿಡಿದು ಜಂಟು ಬಾಂಬ್ ಪ್ರತಿಯೊಂದು ಸಹ ನಮ್ಮಲ್ಲಿ ಸಿಗುತ್ತೆ. ಸಾಂಬಾರ ಪದಾರ್ಥಗಳು ಎಲ್ಲವೂ ಸಿಗ್ತಾ ಇದ್ದಾವೆ ನಮ್ಮಲ್ಲಿ. ಜೀರಿಗೆ ಮೆಣಸಿನಿಂದ ಹಿಡಿದು ಈ ಬ್ಯಾಡಿಗೆ ಮೆಣಸಿನವರೆಗೆ ಎಲ್ಲ ಪದಾರ್ಥಗಳು ನಮ್ಮಲ್ಲಿ ಸಿಗ್ತಾ ಇದ್ದಾವೆ. ಅದೇ ರೀತಿಯಾಗಿ ಜನಗಳಿಗೆ ಕೂದಲಿನ ಒಂದು ಸಂರಕ್ಷಣೆಗೆ ಕೇಶಸಿದ್ಧಿ ತೈಲ ಅಂತ ಹೇಳಿ ಅದು ಸಹ ಇತ್ತೀಚೆಗೆ ಒಂದು ತಿಂಗಳಿನಿಂದ ನಮ್ಮಲ್ಲಿ ತೋರಿಸಿ ಇದನ್ನು ಮಾರಾಟಕ್ಕೆ ಇಟ್ಟಿದ್ದೇವೆ. ಇದರ ಬಗ್ಗೆ ಹೇಗೆ ಪ್ರತಿಕ್ರಿಯೆ ಹೇಗೆ ಬರ್ತಾ ಇದೆ? ತುಂಬ ಚೆನ್ನಾಗಿದೆ. ನಾವು ಮುಂಚೆ ನಮ್ಮಲ್ಲಿ ಇಡ್ಲಿಕ್ಕೆ ಬಂದಾಗ ನಮಗೆ ಜಾಗವೇ ಇಲ್ಲ, ಹೇಗೆ ಹೋಗುತ್ತೆ ಅಂತ ಗೊತ್ತಿರಲಿಲ್ಲ, ಹೆದರಿಕೆ ಇತ್ತು. ಏಕೆಂದರೆ
ಈ ಸೂಪರ್ ಬಜಾರ್ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ನಲ್ಲಿ ಏನಾಗುತ್ತೆ ಅಂದರೆ ಡಿಸ್ಪ್ಲೇ ಇಲ್ಲದೆ ಇದ್ದರೆ ಯಾವುದೂ ಹೋಗಲ್ಲ. ಇದು ಇಡ್ಲಿಕ್ಕೆ ಜಾಗವಿಲ್ಲಪ್ಪ, ಸಣ್ಣ ಬಾಟ್ಲಿ ಇದೆ, ಏನು ಮಾಡೋದು ಅಂತೇಳಿ ನಮಗೆ ಆಶ್ಚರ್ಯ ಆಗ್ತಾಯಿದೆ. ಈಗ ಒಂದು 15 ದಿವಸಗಳಿಂದ ಜನಗಳು ಇದು ಮಂಜುನಾಥ ಹೋಮ್ ಪ್ರಾಡಕ್ಟ್ಸ್ ಇವ್ರದ್ದೇ ತೈಲ ಬೇಕಂತೇಳಿ ಕೇಳ್ಕೊಂಡು ಬರ್ತಾ ಇದ್ದಾರೆ. ಚೆನ್ನಾಗಿ ಇದರದ್ದು ವ್ಯಾಪಾರ ಆಗ್ತಾಯಿದೆ. ಇದರ ಸದುಪಯೋಗವನ್ನು ನೀವೆಲ್ಲ ಪಡ್ಕೊಳ್ಬೇಕಂತ ಹೇಳಿ ನಾನು ಕೇಳ್ಕೊಳ್ತೇನೆ. ನಮ್ಮ ಮಲೆನಾಡು ಮಳಿಗೆಗೆ ಬನ್ನಿ, ನಮ್ಮ ಒಂದು ಸೇವೆಯನ್ನು ನೀವು ನೋಡಿ. ನಿಮಗೆ ಅಗತ್ಯವಿದ್ದಲ್ಲಿ ನಾವು ನಿಮ್ಮ ಮನೆಗಳಿಗೆ ವಸ್ತುಗಳನ್ನು ಉಚಿತವಾಗಿ ತಲುಪಿಸ್ತಕ್ಕಂಥ ವ್ಯವಸ್ಥೆಯೂ ಸಹ ನಮ್ಮಲ್ಲಿ ಇದೆ. ತೀರಾ ಅವಶ್ಯಕತೆ ಇದ್ದರೆ ವಾಟ್ಸ್ಯಾಪ್ನಲ್ಲಿ ನೀವು ನಮಗೆ ಮೆಸೇಜನ್ನು ಕಳಿಸಿದ್ರೆ ಆ ಎಲ್ಲ ಐಟಮ್ಗಳನ್ನು ಸಹ ನಿಮ್ಮ ಮನೆಗೆ ನಾವು ತಲುಪಿಸೋ ವ್ಯವಸ್ಥೆಯನ್ನು ಮಾಡ್ತೇವೆ. ನಮಸ್ಕಾರ. ಆತ್ಮೀಯರೇ, ತಾವು ಇಲ್ಲಿಯವರೆಗೆ ಮಲೆನಾಡು ಮಳಿಗೆಯ ಸೂಪರ್ ಬಜಾರಿನ ನಿರ್ದೇಶಕರಾದ ಶ್ರೀನಿವಾಸ ಮೂರ್ತಿ ಅವರು ಮಾತನಾಡಿದ್ದನ್ನು ಕೇಳಿದ್ರಿ. ಈಗ ಕೇಶಸಿದ್ಧಿ ತೈಲ ಇದನ್ನು ಬಳಸೋದರಿಂದ ತಲೆಹೊಟ್ಟು ನಿವಾರಣೆ, ತಲೆ ಕೂದಲು ಉದುರದಿರಲು ಮತ್ತು ಉತ್ತಮವಾದಂತಹ ನಿದ್ರೆ ಬರಲು ಹಾಗೂ ಕಪ್ಪಾಗಿ ಕೂದಲು ಬರುವ ಎಲ್ಲ ರೀತಿಯಿಂದಲೂ ಈ ಕೇಶಸಿದ್ಧಿ ತೈಲ ಬಹು ಉಪಯೋಗಿ. ಈ ಬಗ್ಗೆ ಇಲ್ಲಿನ ಶಿವಮೊಗ್ಗದ ವ್ಯಾಪಾರಸ್ಥರು ಮತ್ತು ಖ್ಯಾತ ಲೇಖಕಿಯರು ಹಾಗೂ ಗ್ರಾಹಕರು ಈ ಬಗ್ಗೆ ಒಳ್ಳೆಯ ಅಭಿಪ್ರಾಯವನ್ನು ಸಲ್ಲಿಸಿದ್ದಾರೆ. ತಾವೂ ಸಹ ಈ ಕೇಶಸಿದ್ಧಿ ತೈಲವನ್ನು ಮಲೆನಾಡು ಮಳಿಗೆ ಸೂಪರ್ ಬಜಾರ್ನಲ್ಲಿ ದೊರಕತ್ತೆ. ಹೋಗಿ ತಾವು ಅದನ್ನು ಖರೀದಿ ಮಾಡಿ ಅದರ ಉಪಯೋಗವನ್ನು ಪಡೆದುಕೊಳ್ಬಹುದು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಮಸ್ಕಾರ.